ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಸ್ವಾಗತ. ಸಂಗೀತಕ್ಕೆ ಭಾಷೆಯ ಗಡಿಯಿಲ್ಲ ಅಂತಾರೆ, ಆದರೆ ಈ ಮಾತಿಗೆ ಜೀವಂತ ಸಾಕ್ಷಿಯಂತಿದ್ದ ಮಹಾನ್ ಗಾಯಕ ಅಂದರೆ ಅದು SP B. ಭಾರತೀಯ ಚಿತ್ರರಂಗದ ಕಂಡ ಅಪ್ರತಿಮ ಗಾಯಕ. ಸಾವಿರಾರು ಹಾಡುಗಳಿಗೆ ತಮ್ಮ ಧ್ವನಿಯಿಂದ ಜೀವ ತುಂಬಿದ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಬರೆದ ಈ ಮಹಾನ್ ಚೇತನದ ಹಾದಿ ಹೇಗಿತ್ತು? ಇಂಜಿನಿಯರಿಂಗ್ ಕಲಿಯಬೇಕಿದ್ದ ಒಬ್ಬ ಯುವಕ ಭಾರತ ಕಂಡ ಅತ್ಯಂತ ಯಶಸ್ವಿ ಗಾಯಕನಾಗಿದ್ದು ಹೇಗೆ? ಶೋಧ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಅಂದರೆ ನಮ್ಮೆಲ್ಲರ ಪ್ರೀತಿಯ SP B. ಜೂನ್ 4, 1946ರಂದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಜನಿಸಿದರು. ಇವರ ತಂದೆ SP ಸಾಂಬಮೂರ್ತಿ. ಅವರು ಹರಿಕಥಾ ಕಲಾವಿದರಾಗಿದ್ದರು. ಮನೆಯಲ್ಲಿಯೇ ಸಂಗೀತದ ವಾತಾವರಣವಿದ್ದರೂ SP B ಅವರು ಶಾಸ್ತ್ರೀಯ ಸಂಗೀತವನ್ನು ಅಂದರೆ ಕ್ಲಾಸಿಕ್ ಮ್ಯೂಸಿಕಲ್ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೂ ಕಲಿಯಲಿಲ್ಲ. ಸ್ವಯಂ ಪ್ರತಿಭೆ ಮತ್ತು ಶ್ರದ್ಧೆಯಿಂದ ಸಂಗೀತವನ್ನು ಕರಗತ ಮಾಡಿಕೊಂಡರು. ವೃತ್ತಿಯಿಂದ ಇಂಜಿನಿಯರ್ ಆಗಬೇಕು ಎಂದು ಕನಸು ಅವರದಾಗಿತ್ತು. ಅದಕ್ಕಾಗಿ ಅನಂತಪುರದಲ್ಲಿ ಜಾಯಿಂಟ್ ಇಂಜಿನಿಯರಿಂಗ್ ಕೋರ್ಸ್ಗೂ ಸೇರಿಕೊಂಡಿದ್ದರು. ಹಾಗಾದರೆ ಇಂಜಿನಿಯರಿಂಗ್ ಕಲಿಯುತ್ತಿದ್ದ SP B ಗಾಯಕರಾಗಿದ್ದು ಹೇಗೆ? ಅದಕ್ಕೆ ಮುಖ್ಯ ಕಾರಣ ಸಂಗೀತದ ಮೇಲಿನ ಅಪಾರ ಪ್ರೀತಿ ಮತ್ತು ಅವರು ಭಾಗವಹಿಸಿದ ಒಂದು ಸಂಗೀತ ಸ್ಪರ್ಧೆ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾಗಲೂ ಅವರಿಗೆ ಸಂಗೀತದ ಹುಚ್ಚು ಬಿಟ್ಟಿರಲಿಲ್ಲ. ತಮ್ಮ ಸ್ನೇಹಿತರೊಂದಿಗೆ ಸೇರಿ ಒಂದು ಹವ್ಯಾಸಿ ಸಂಗೀತ ತಂಡವನ್ನು ಕಟ್ಟಿಕೊಂಡಿದ್ದರು. 1964ರಲ್ಲಿ ತೆಲುಗು ಸಾಂಸ್ಕೃತಿಕ ಸಂಸ್ಥೆಯೊಂದನ್ನು ಆಯೋಜಿಸಿದ್ದ ಸಂಗೀತ ಸ್ಪರ್ಧೆಯಲ್ಲಿ SP B ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದರು. ಈ ಸ್ಪರ್ಧೆಯೇ ಅವರ ಜೀವನದ ದೊಡ್ಡ ತಿರುವು. ಅಲ್ಲಿ ಅವರ ಧ್ವನಿಯನ್ನು ಗಮನಿಸಿದ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ SP ಕೋದಂಡಪಾಣಿ ಅವರು SP Bಯಲ್ಲಿದ್ದ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸಿದರು. ನಿನ್ನ ಧ್ವನಿಯಲ್ಲಿ ಒಂದು ವಿಶಿಷ್ಟವಾದ ಮಾಧುರ್ಯವಿದೆ, ನೀನು ಚಿತ್ರರಂಗಕ್ಕೆ ಬರಬೇಕು ಎಂದು ಪ್ರೋತ್ಸಾಹಿಸಿದರು. ಕೋದಂಡಪಾಣಿ ಅವರ ಮಾರ್ಗದರ್ಶನ ಹಾಗೂ ಬೆಂಬಲವೇ SP B ಚಿತ್ರರಂಗಕ್ಕೆ ಪ್ರವೇಶ ಮಾಡಲು ಪ್ರಮುಖ ಕಾರಣವಾಯಿತು. SP B ಅವರು ಕೋದಂಡಪಾಣಿ ಅವರನ್ನು ತಮ್ಮ ಗುರು ಎಂದೇ ಪೂಜಿಸುತ್ತಿದ್ದರು. 1966ರಲ್ಲಿ ಶ್ರೀ 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 ಮರ್ಯಾದ ರಾಮಣ್ಣ ಎಂಬ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ SP B ಅನಂತರ ಹಿಂತಿರುಗಿ ನೋಡಲೇ ಇಲ್ಲ. ಕನ್ನಡ ಚಿತ್ರರಂಗಕ್ಕೂ SP Bಗೂ ಬಿಡಿಸಲಾಗದ ಅನುಬಂಧ. ಮೃತ್ಯುಂಜಯ ಚಿತ್ರದ ಸಾಲಿಗ್ರಾಮವೋ, ಮಾನಸ ಸರೋವರ ಬಂಧನ, ಗೀತ ಹೀಗೆ ಸಾಲು ಸಾಲು ಹಿಟ್ ಹಾಡುಗಳ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದರು. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಅನಂತ್ನಾಗ್, ಶಿವರಾಜ್ಕುಮಾರ್ ಸೇರಿದಂತೆ ಕನ್ನಡದ ಪ್ರತಿಯೊಬ್ಬ ನಾಯಕ ನಟನಿಗೂ SP B ಧ್ವನಿಯಾಗಿದ್ದರು. ಕೇವಲ ಗಾಯಕರಾಗಿ ಅಷ್ಟೇ ಅಲ್ಲದೆ ನಟರಾಗಿ, ಡಬ್ಬಿಂಗ್ ಕಲಾವಿದರಾಗಿ, ಸಂಗೀತ ನಿರ್ದೇಶಕರಾಗಿ ಹಾಗೂ ನಿರೂಪಕರಾಗಿ ಬಹುಮುಖ ಪ್ರತಿಭೆ ಮೆರೆದರು. 6 ರಾಷ್ಟ್ರ ಪ್ರಶಸ್ತಿಗಳು, 25ಕ್ಕೂ ಹೆಚ್ಚು ನಂದಿ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ ಮತ್ತು ಮರಣೋತ್ತರ ಪದ್ಮ ವಿಭೂಷಣ ಗೌರವಗಳು ಅವರ ಮಡಿಲು ಸೇರಿದವು. ಸೆಪ್ಟೆಂಬರ್ 25, 2020ರಂದು SP B ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದರು. ಅವರ ಅಮರ ಧ್ವನಿ ಎಂದೆಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದೆ. ತಮ್ಮ ನಿರಂತರ ಪರಿಶ್ರಮ, ವಿನಯತೆ ಮತ್ತು ಸಂಗೀತದ ಮೇಲಿನ ನಿಷ್ಠೆಯಿದ್ದಲೇ ಅವರು ಗಾನಲೋಕದ ಶಿಖರಕ್ಕೇರಿದರು. SP B ಅವರು ಈ ಪ್ರೇರಣಾದಾಯಿ ಪಯಣದ ಬಗ್ಗೆ ನಿಮಗೇನನಿಸಿತು? ಅವರ ಹಾಡುಗಳಲ್ಲಿ ನಿಮಗಿಷ್ಟವಾದ ಹಾಡು ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಆಸಕ್ತಿಕರ ವಿಚಾರಗಳಿಗಾಗಿ ನಮ್ಮ ಶೋಧ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.